ಕೋಲಾರಲ್ಲಿ JJM ಕೆಲಸ ಏನೇನು ಮಾಡಿದ್ದೀರಾ, ಎಲ್ಲೆಲ್ಲಿ ಮಾಡಿದ್ದೀರಾ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ, ಎಲ್ಲ ನನಗೆ ಗೊತ್ತಿದೆ. ಕೆಲಸ ಬಂದ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟಿದ್ದಾರೆ. ಇಲ್ಲ ಇಲ್ಲಿ ಎಲ್ಲ ಇದೆ JJM ಮಾತಾಡಿ ಅವರೇ. ಇಲ್ಲ ನಾನು ಬೇರೆ ಏನು ಸರ್, ನೀವೇನು ಡೀಟೇಲ್ ಏನು ಬೇಕಾಗಿಲ್ಲ, ಎಲ್ಲ ಡೀಟೇಲು ನನ್ನ ಹತ್ರ ಇದೆ, ನನಗೆ ಎಲ್ಲ ರೆಕಾರ್ಡೆಡ್ ಇದೆ ನನ್ನ ತಲೆನಲ್ಲಿ. ಒಂದನ್ನು ಮಾತ್ರ ಹೇಳ್ತೀನಿ, ಕೋಲಾರಲ್ಲಿ JJM ಕೆಲಸ ಏನೇನು ಮಾಡಿದ್ದೀರಾ, ಎಲ್ಲೆಲ್ಲಿ ಮಾಡಿದ್ದೀರಾ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ, ಎಲ್ಲ ನನಗೆ ಗೊತ್ತಿದೆ. ಕೆಲಸ ಬಂದ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟಿದ್ದಾರೆ. ಒಂದು ಇವಾಗ ನಾನು ನನ್ನ ಪರ್ಸನಲ್ ಆಗಿ ನಮ್ಮ ಲೀಡರ್ಸ್ ಅನ್ನ ಒಂದು ಕಮಿಟಿ ಮಾಡ್ಕೊಂಡಿದ್ದೀನಿ. JJM ವರ್ಕ್ದು ಕೋಲಾರ ತಾಲೂಕಲ್ಲಿ ಎಲ್ಲೆಲ್ಲಿ ಆಗಿದೆಯಾ ಯಾವುದೇ ಆಗಲಿ ಬಿಲ್ ಆಗಬಾರ್ದು. ಒಂದು ಎರಡನೇದು, ಬಿಲ್ ಆಗ್ಬೇಕಂದ್ರೆ ನೀವು ಬಿಲ್ ಮಾಡುವಂತ ಒಂದು ಸಿಚುವೇಶನ್ ಬಂದಾಗ ನಮಗೆ ಹೇಳಿ, ನಮ್ಮ ಟೀಮನ್ನ ಕಳಿಸ್ಕೊಡ್ತೀವಿ, ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ, ಸಾಧ್ಯವಾದ್ರೆ ನಾನು ಬರ್ತೀನಿ. ಯಾವ್ಯಾವ ಊರ್ದು ನೀವು ಬಿಲ್ ಮಾಡ್ತೀರೋ ಆ ಊರಲ್ಲಿ ಏನು ಎಸ್ಟಿಮೇಟ್ ಇದೆಯೋ, ಎಷ್ಟು ಪೈಪ್ ಲೈನ್ ಇದೆ, ಎಷ್ಟು ನಲ್ಲಿಗಳಿದ್ದಾವೆ, ಎಲ್ಲೆಲ್ಲಿ ಏನೇನಿದೆ, ಓವರ್ ಹೆಡ್ ಟ್ಯಾಂಕ್ ಇದೆಯಾ, ಬೋರ್ ಇದೆಯಾ, ಮೋಟ್ರು, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಫಾರ್ಮರ್ಸು ಏನೇನಾಗಿದೆ ಅದೆಲ್ಲ ಆಗಿದ್ರೆ ನಾವು ಬಿಲ್ ಮಾಡ್ಕೊಡೋಣ. ಆಗದೇ ಇದ್ರೆ ನಾವು ಯಾವುದು ಮಾಡೋದಿಲ್ಲ. ಆಮೇಲೆ ಕೆಲಸ ಮಾಡಿರೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ಕೆಲಸ ಆಗಿರ್ಬೇಕು. ಏನವರು ಪೈಪ್ ಲೈನ್ ಹಾಕಿರ್ತಾನೆ, ಅದ್ರ ಮೇಲೆ ಸಿಮೆಂಟ್ ಹಾಕೋದಾಗ್ಬೋದು, ಎಲ್ಲೆಲ್ಲಿ ಏನೇನು ಅನ್ನೋದನ್ನ ನೋಡಬೇಕು. ಯಾವುದಾಗಿ KDP ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ, ಯಾವುದು ಬಿಲ್ ಆಗ್ಬಾರ್ದು. ಆಮೇಲೆ ನಿಮ್ಮವ್ರು ಯಾರು ನಮ್ಮ ಹತ್ರ ಯಾರು ಕಾಂಟ್ರಾಕ್ಟರ್ನ ಯಾರು ಕಳಿಸ್ಬೇಡಿ. ಮೊನ್ನೆ ಯಾರು ಹತ್ರ ಒಬ್ಬ ಬಂದಿದ್ದ, ಮನೆ ಹತ್ರ ಬರ್ಬೇಡ, ಕಾಂಪೌಂಡ್ ಆಚೆ ಹೋಗು ಅಂತ ಹೇಳಿದೆ. ಇದೇ ವರ್ಡಲ್ಲೇ ಹೇಳಿದೆ, ಕಾಂಪೌಂಡ್ ಆಚೆ ಹೋಗು, ಇಲ್ಲೆಲ್ಲ ಬರಬಾರ್ದು ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಬಿಲ್ ಅಂತೂ ಹಾಕಬಾರ್ದು, ಆದ್ರಂತೂ ನಾನು ಸುಮ್ಮನೆ ಇರೋದು.